ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ ಇವತ್ತು ಮತ್ತೊಂದು ಹೊಸ ಬ್ಲಾಗ್ ಮಾಡಕ್ ಕುಂತೀನಿ. ಯಾವ ಬ್ಲಾಗಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ತ, ಯಾಕಂದ್ರ ಈ ಬ್ಲಾಗ್ ಹಿಂದೆ 2 ಸಲ ಮಾಡಿಬಿಟ್ಟಿನಿ. ಇವತ್ತು ಮತ್ತೆ ಗಂಗಾವತಿಗೆ ಹೊಂಟೀನಿ ರೀ. ಗಂಗಾವತಿ ಯಾಕಪ್ಪ ಅಂತಂದ್ರ ಎಳಗಾಯಿ ನೀರು ಲೋಡ್ ತೊಗೊಂಬರಕ. ಎಳಗಾಯಿ ನೀರು ಲೋಡ್ ಫುಲ್ ಹಚ್ಚಿಬಿಟ್ಟೈತೆ ನಮಗೆ. ಬರೀ ತರೋದು ಹಾಕೋದು ಬಾಡಿಗೆ ನನಗಲ್ಲ, ಮತ್ತು ನನಗೆ ತಿಳ್ಕೊಬೇಡ್ರಿ ಬಾಡಿಗೆ ಹೊಂಟೀನಿ. ಸೊ ನೋಡ್ರಿ ಇವತ್ತು ಬಾಡಿಗೆ ಹೊಂಟೀನಪ್ಪ ಅಂತಂದ್ರೆ ನಮ್ಮ ಸರ್ ಒಂದು 25 ಕಾಯಿ ಹೇಳ್ಯಾರ. ಅವ್ರಿಗೂ ಕೇಳಿ ನೋಡ್ತೀನಿ ಅಲ್ಲಿ. ಇವಾಗ 25 ಕಾಯಿ ಸಿಕ್ಕರೆ ತೊಗೊಂಬಂದು ಅವ್ರಿಗೆ ಕೊಡ್ತೀನಿ. ಬಟ್ ಅದಾದ್ಮ್ಯಾಗ ಇನ್ನೊಂದು ಏನಪ್ಪ ಅಂತಂದ್ರೆ, ಸೊ ನೋಡ್ರಿ ಇವತ್ತು ಎಳಗಾಯಿ ನೀರು ತರಕ್ಕೆ ಹೊಂಟೀನಲ್ಲ. ಎಳಗಾಯಿ ನೀರು ಎಲ್ಲಿ ಸಿಗ್ತಾವಂತ ನಮ್ಮ ಲಾಸ್ಟ್ ವಿಡಿಯೋದಾಗ ಹಾಕ್ಬಿಟ್ಟು ನಿಮ್ಗೆ ಏನು ಹಾಕ್ಬೇಕು ಒಂದು ಗೊತ್ತಾಗಲ್ಲ. ಆದರೆ ಎಳಗಾಯಿ ನೀರು ಲೋಡ್ ಮಾಡೋದು ಎಲ್ಲ ನಿಮ್ಗೆ ತೋರಿಸ್ಬೇಕಂತ ಮಾಡೀನಿ. ಇವತ್ತಿನ ಬ್ಲಾಗ್ ಮಾತ್ರ ಸೂಪರ್ ಇರ್ತಾ. ಬರ್ರಿ ಎಳಗಾಯಿ ನೀರು ಹೆಂಗೆ ತರಕು ಎಲ್ಲ ಹಾಕ್ಬಿಟ್ಟಿನ, ಹೆಂಗೆ ತೊಗೊಂಬರೋದು ಎಲ್ಲಿ ಸಿಗ್ತಾವ ಎಲ್ಲ ಹಾಕ್ಬಿಟ್ಟಿನಿ. ನೋಡ್ಕೋರಿ, ನೋಡಿಲ್ಲಪ್ಪ ಅಂದ್ರೆ ಹೋಗಿ ಆ ವಿಡಿಯೋದಾಗ ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಎಳಗಾಯಿ ನೀರು ತೊಗೊಂಡು ಹೆಂಗೆ ಇದು ಹಾಕ್ತೀವಿ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಎಷ್ಟು ಎಳಗಾಯಿ ನೀರು ಕುಂದಿರ್ತಾವೆ ನನ್ನ ಗಾಡಿ ಒಳಗೆ, ಮತ್ತು ಜೀತೋ ಗಾಡಿ ಒಳಗೆ ಎಷ್ಟು ಎಳಗಾಯಿ ನೀರು ಕುಂದಿರ್ತಾವೆ ಎಲ್ಲ ತೋರಿಸ್ತೀನಿ. ಸೊ ಇವತ್ತು ಹೋಗಿ ಗಂಗಾವತಿಗೆ ಹೋಗಿ ಹೊಳ್ಳಿ ಮತ್ತು ಎಳಗಾಯಿ ನೀರು ತುಂಬ್ಕೊಂಡು ಬಂದು ಇಲ್ಕಲ್ಲಿಗೆ ಅನ್ಲೋಡ್ ಮಾಡೋದೈತಿ. ಬರ್ರಿ ಈಗ ತೋರಿಸ್ತೀನಿ ನಿಮ್ಗೆ, ಹೋಗೊಂಬರ್ರಿ ಈಗ. ಫೈನಲ್ ಆಗಿ ಗಂಗಾವತಿಗೆ ಬಂದುಬಿಟ್ಟೇವಿ. ಗಂಗಾವತಿಗೆ ಬಂದು ಸೀದಾ ಒಳಗೆ ಕಾಯಿ ತೊಗೊಳಲ್ಲೇ ಹೋಗ್ಬೇಕೀಗ. ನೋಡ್ರಿ ಗಂಗಾವತಿ ರೈಲ್ವೆ ಸ್ಟೇಷನ್ ಹಿಂಗಾಚೆ ಹೋಗ್ಬೇಕು ಮುಂದೆ. ನೋಡ್ರಿಗ ಗಂಗಾವತಿ ಎಂಟ್ರಿ ಆಗಿ, ಈಗ ಎಂಟ್ರಿ ಆಗಿ ಸರ್ಕಲ್ ಬರ್ತದ. ಲಾಸ್ಟ್ ವಿಡಿಯೋದಾಗ ಹಾಕಿರ್ಬೇಕು ನೀವು ಸರ್ಕಲ್, ಅದು ಇಲ್ಲೇ ಮುಂದೆ ಬರ್ತದ. ಸೊ ಆ ಸರ್ಕಲ್ ಮುಂದೆ ಬಂದ ಸೀದಾ ಒಳ್ಳೆ ಮಾತು ಕಾಯಿ ತೊಗೊಳೋದು ನಿಮಗೆ ವಿಡಿಯೋ ಮಾಡ್ತೀನಿ ತಾಡ್ರಿ. ಸೊ ನೋಡ್ರಿ ಫೈನಲ್ ಆಗಿ ಇದೇ ಸರ್ಕಲ್ ತೋರಿಸಿದ್ದೇನೆ. ಈಗ ಇದು ಕಂಪ್ಲಿ ರೂಟ್ ನಿಮಗೆ ಮೊನ್ನೆ ವಿಡಿಯೋದಾಗ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋದಾಗ ನೋಡಿಬಿಡ್ರಿ. ಇದು ಕಂಪ್ಲಿ ರೂಟ್. ಕಂಪ್ಲಿ ಹಿಂಗೆ ಸೀದಾ ಹೋಗುತ್ತೆ ನೋಡ್ರಿ. ಈಗ ಹಿಂಗೆ ಒಂದು 3-4 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೇ 3-4 ಕಿಲೋಮೀಟ್ರ್ ಹೋಗಿಂದ ಸೀದಾ ಅಲ್ಲೇ ನಿಮ್ಗೆ ಮಗಳೇ ಆಲ್ರೆಡಿ ಒಂದು ಲೆಫ್ಟ್ ಒಂದು ರೂಟ್ ಗೊತ್ತಾಗುತ್ತೆ, ಕನಿಗೇರ್ ರೂಟ್. ಅಲ್ಲೇ ಮಗ್ಲ ಒಂದು 200 ಮೀಟ್ರೂ ಇಲ್ಲ, ಅಷ್ಟು ಹೋದ್ರಪ್ಪ ಅಂತಂದ್ರೆ ನಿಮಗೆ ಅಲ್ಲೇ ಎಳಗಾಯಿ ನೀರಿಂದ ಸಿಕ್ಕಬಿಡು. ನೋಡ್ರಿ ಫೈನಲ್ ಆಗಿ ನಾವು ಈಗ ಗಂಗಾವತಿ ಒಳಗೆ ಎಳಗಾಯಿ ನೀರು ತೋಟ ಏನೋ ಐತಲ್ಲ, ಆ ತೋಟಕ್ಕೆ ಬಂದುಬಿಟ್ಟಿವಿ. ನೋಡ್ರಿ ಈಗ ಕಾಣುತ್ತೆ ನಿಮ್ಗೆ ಎಳಗಾಯಿ ನೀರಿನ ತೋಟ. ಸೊ ಆ ವಿಡಿಯೋ ಮಾಡಕ್ಕೆ ಬಿಡ್ತಾನೆ ಗೊತ್ತಿಲ್ಲ. ನೋಡ್ಬೋದು ನೀವಾಗ ಇಷ್ಟೆಲ್ಲ ವ್ಯೂ ಮಾತ್ರ ಸಕ್ಕತ್ತೈತಿ. ಇಲ್ಲಿ ಬಂದಾಗ ನಾವು ವ್ಯೂ ತೋರಿಸ್ಬೇಕು ನಿಮಗೆ, ಅಂದ್ರೆ ಮಸ್ತ್ ಗೊತ್ತಾಗತ್ತದ ನೋಡ್ರಿ. ಸೊ ನೋಡ್ರಿ ಫೈನಲ್ ಆಗಿ ತೋಟದಾಗ ಬಂದೀವಿ. ತೋಟದಾಗ ನಿಮಗೆ ಒಂದು ನಾ ಏನು ತೋರಿಸ್ಬೇಕಪ್ಪ ಅಂತಂದ್ರೆ ಎಳಗಾಯಿ ನೀರೇ. ನೋಡ್ರಿ ಎಷ್ಟು ತಳಗೈತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡ್ರಿ ಈಗ ನೋಡ್ರಿ ಗಿಡ ಎಷ್ಟು ಐತಿ ನೋಡ್ರಿ. ಮುಟ್ಟಿದ್ರೆ ಕೈ ಸಿಗೈತಿ ಗಿಡ, ಅಷ್ಟು ಕೆಳಗೈತಿ ನೋಡ್ರಿ. ಈಗ ಮುಟ್ಟಾಯ್ತೀನಲ್ಲ ಇಲ್ಲೈತಲ್ಲ, ಇದೇ ಎಳಗಾಯಿ ನೀರು. ಇಷ್ಟು ಕೆಳಗೈತಿ ಗಿಡ, ಭಾಳ ಹೈಟ್ ಏನಿಲ್ಲ ಗಿಡ. ನಾ ಮುಟ್ಟಿದ್ರೆ ಕೈ ಸಿಗತ್ತಂತ ತಿಳ್ಕೊರಿ ನೀವು. ಅಲ್ಲೆಲ್ಲ ತೋಟದಾಗ ಗಿಡ ಅಷ್ಟಿಷ್ಟ ಕಾಣತ್ತವ, ಬಟ್ ಒಳಗೆ ಇರ್ತಾವೆ ಒಂದು 10 ಫೂಟ್ ಹೈಟ್ ಇರ್ತಾವೆ. ಬಟ್ ಇಲ್ಲಿ ಗಿಡ ನೋಡಿದ್ರೆ ಮುಟ್ಟಿದ್ರೆ ಕೈಗೆ ಸಿಗಾಕಂತಾವ, ಅಷ್ಟು ಕೆಳಗದ ಗಿಡ.
ಸೊ ನೋಡ್ರಿ ಫೈನಲ್ ಆಗಿ ಇವ ತೆಂಗಿನಕಾಯಿನ ನಮ್ದು ಗಾಡಿ ಒಳಗೆ ಲೋಡ್ ಮಾಡೋದು. ಈಗ ಇವನ್ನ ಎಲ್ಲ ಲೋಡ್ ಮಾಡ್ಕೊಂಡು ಸೀದಾ ನಮ್ಮ ಗಾಡಿ ಒಳಗೆ ಹಾಕ್ತೀನಿ ಬರ್ರಿ. ಸೊ ನೋಡ್ರಿ ನಾ ಹೇಳಿದ್ನಲ್ಲ ನಮ್ಮ ಸರ್ಗೆ ಒಂದು 20 ಕಾಯಿ ಅಂತಂದು. ಸೊ ಅದನ್ನ ತೊಗೊಳಕತ್ತೀವಿ ನೋಡ್ರಿ ಇಲ್ಲೇ. ನೋಡೋಣ ಯಾವ ಚಲೋ ನೋಡಿ ಇಳಿಸ್ಬಿಡು. ಒಟ್ಟು ನಮ್ಮ ಸರ್ಗೆ ಒಂದು 20 ಕಾಯಿ. ಈಡೈತಿಲ್ಲ ಅಣ್ಣ, ಅದು ಒಟ್ಟು ಚಲೋ ಐತಲ್ಲ. ಚಲೋ ಇದ್ರೆ ಸಾಕಣ್ಣ, ಒಂದು 20 ಕಾಯಿ ಇಳಿಸ್ಬಿಡು ಸಾಕು. ಇಲ್ಲಿ ಅದ ನೋಡು ಗೊನಿ. ಅದ ಗೊನಿ ನೋಡ, ಚಲೋ ಐತಲ್ಲ. ಆಯ್ತಾ ಇಳಿಸ್ಬಿಡ. ಸೊ ನೋಡ್ರಿ ಫೈನಲ್ ಆಗಿ ನಾವು ಇಳಿಸಿ ಎಲ್ಲ ಕಾಯಿ ಲೋಡ್ ಮಾಡ್ಕೊಂಡು ಹೋಗೋದ್ರಾಗ ಸಾಯಂಕಾಲ ಹೊತ್ತು ಮಳಗಾಗ ಟೈಮ್ ಆಗಿತ್ತು. ಸೊ ಸೂರ್ಯನು ಸಣ್ಣಗೆ ಒಳಗೆ ಹೊಂಟಿದ್ದ, ಒಳಗಂದ್ರೆ ನೆಲ್ದಾಗ ಹೊಂಟಿದ್ರಿ. ಸೊ ನೋಡ್ರಿ ಈಗ ಟೈಮೂ ಆಗಿಬಿಟ್ಟೈತಿ. ಈಗ ಹೋಗಿ ಅನ್ಲೋಡ್ ಮಾಡೋದು ನಿಮಗೆ ತೋರಿಸ್ತೀನಿ ನೋಡ್ರಿ. ಹೋಗೋಣ ನೋಡ್ರಿ. ಸೊ ನೋಡ್ರಿ ಗಾಡಿ ಎಲ್ಲ ಈಗ ಅನ್ಲೋಡ್ ಮಾಡೀನಿ. ಸೊ ಅನ್ಲೋಡ್ ಆಗೈತಿ, ಇನ್ನೊಂದು ಸ್ವಲ್ಪ ಅದಾವ ಮಾಡಾಕೊಂತಾರ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ.